ನಮ್ಮ ಮೈಸೂರಿನ ಒಬ್ಬ ಮಾವುತನ ಮಗ ಹಾಲಿವುಡ್ ಸ್ಟಾರ್ ಆದ ಅಂದ್ರೆ ನಂಬ್ತೀರಾ? ಹೌದು, ನಾನಿವತ್ತು ಹೇಳ್ತಾ ಇರೋ ಕತೆ ಸಾಬು ದಾಸ್ತಾಗೀರ್ ಬಗ್ಗೆ. ಮೈಸೂರಿನ ಮಾವುತನ ಮಗ ಸಾಬು ದಾಸ್ತಾಗೀರ್ ಆನೆಗಳ ಜೊತೆ ಆಟವಾಡ್ಕೊಂಡಿದ್ದ. ಆದ್ರೆ ಡೆಸ್ಟಿನಿ ಬೇರೆನೇ ಯೋಚನೆ ಮಾಡಿತ್ತು. ಒಮ್ಮೆ ಸಾಬು 13 ವರ್ಷದ ಹುಡುಗನಿದ್ದಾಗ ಬ್ರಿಟಿಷ್ ಕ್ರೀವ್ ಮೈಸೂರಿಗೆ ಬಂದಿತ್ತು. ಆಗ ಅವರು ಅವನನ್ನು ನೋಡಿ ಎಸ್ ದಟ್ ಈಸ್ ದ ಬಾಯ್ ಅಂದ್ಬಿಡೋದ. ಆಮೇಲೆ ಅವರ ಮೊದಲ ಸಿನಿಮಾ ಎಲಿಫೆಂಟ್ ಬಾಯ್ ಶುರು ಆಯ್ತು. ಆ ಮೂವಿ ರಿಲೀಸ್ ಆಗಿದ್ದೆ ತಡ ಇಡೀ ವಿಶ್ವವೇ ಅವನಂತ ತಿರುಗಿ ನೋಡೋ ಹಾಗಾಯ್ತು. ಅಲ್ಲಿಂದ ನಮ್ಮ ಸಾಬು ತಿರುಗಿ ನೋಡ್ಲೇ ಇಲ್ಲ. ದ ಡ್ರಮ್, ದ ಥೀಫ್ ಆಫ್ ಬಾಗ್ದಾದ್, ದ ಜಂಗಲ್ ಬುಕ್, ಹಾಲಿವುಡ್ ಸಿನಿಮಾಗಳಲ್ಲಿ ಸಾಬು ದೊಡ್ಡ ಸ್ಟಾರ್ ಆಗೋದ. 1960ರ ಹಾಲಿವುಡ್ ನ ವಾಕ್ ಆಫ್ ಫೇಮ್ ಅಲ್ಲಿ ಅವನಿಗೆ ಸ್ಟಾರ್ ಪಟ್ಟ ಕೂಡ ಸಿಕ್ತು. ಮತ್ತೆ ವರ್ಲ್ಡ್ ವಾರ್ 2 ಅಲ್ಲಿ ನಮ್ಮ ಸಾಬು US ಆರ್ಮಿಗೋಸ್ಕರ ಏರ್ ಫೋರ್ಸ್ ಕೂಡ ಜಾಯ್ನ್ ಆದ. ಆದ್ರೆ ವರ್ಲ್ಡ್ ವಾರ್ ಮುಗಿದ ಮೇಲೆ ಇಂಡಸ್ಟ್ರಿ ಸ್ವಲ್ಪ ಬದಲಾಯಿತು, ರೋಲ್ಸ್ ಕೂಡ ಕಡಿಮೆ ಆಯಿತು, ಜೀವನ ಸ್ವಲ್ಪ ಸ್ಲೋ ಆಯ್ತು. 1963ರಲ್ಲಿ 39 ವರ್ಷದ ಸಾಬು ದಾಸ್ತಾಗೀರ್ ಹಾರ್ಟ್ ಅಟ್ಯಾಕ್ ಆಗಿ ಈ ಇಹಲೋಕವನ್ನ ತ್ಯಜಿಸಿದ್ರು. ಅವರ ಜರ್ನಿ ಶಾರ್ಟ್ ಆಗಿರ್ಬೋದು, ಆದ್ರೆ ಅವರ ಲೆಗಸಿ ತುಂಬಾ ದೊಡ್ಡದು. ಸೊ ಈ ಕತೆ ನಮಗೆ ಏನ್ ಹೇಳುತ್ತೆ? ಕನಸು ಕಾಣ್ತಾ ಇರಿ, ಜೊತೆಗೆ ನಿಮ್ಮ ಕೆಲಸವನ್ನು ಕೂಡ ಮಾಡ್ತಾ ಇರಿ. ಆಪರ್ಚುನಿಟೀಸ್ ನಿಮ್ಮನ್ನ ಹುಡ್ಕೊಂಡು ಅವೇ ಬರ್ತವೆ. ಈ ರೀತಿಯ ಹೆಚ್ಚಿನ ಇನ್ಫಾರ್ಮೇಟಿವ್ ಮತ್ತು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ಜಾ ರ್ಯಾಪ್ ಕನ್ನಡ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡಿ.